ಇದೇನು ಹುಳ ಆಗುತ್ತಾ? ನಾನು ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ನೀಲಗಿರಿ ಮರದ ಮೇಲೆ ಏನೋ ಕೆಂಪು ಹೊಳಿತಿತ್ತು. ಹತ್ರ ಹೋಗಿ ನೋಡಿದರೆ ರಾಳ, ರೆಸಿನ್. ಮರಗಳು ಓಡಲಾರವು. ಪೆಟ್ಟು ಬಿದ್ದಾಗ ಅಂಟನ್ನು ಒಸರಿಸಿ ತಮ್ಮ ಗಾಯವನ್ನು ಮುಚ್ಕೊಳ್ತವೆ. ಹಲವಾರು ಹುಳುಗಳಿಗೆ ಇದು ಆಮಿಷ. ಆದರೆ ಕೆಲವೊಮ್ಮೆ ಒಂದು ಹೆಜ್ಜೆ ಸಾಕು. ಈ ಅಂಟು ಲಕ್ಷಾಂತರ ವರ್ಷ ಜೋಪಾನವಾಗಿ ಉಳಿದರೆ ಅದೇ ಆಂಬರ್ ಆಗುತ್ತೆ. ಕಾಲ ದೊಡ್ಡ ಪ್ರಾಣಿಗಳ ಮೂಳೆ ಕಾಪಾಡುತ್ತೆ. ಆದರೆ ಭೂಮಿಯ ಇತಿಹಾಸವನ್ನು ರೂಪಿಸಿದ್ದು ಇಂಥ ಚಿಕ್ಕ ಜೀವಿಗಳೇ. ಆದರೆ ಹುಳುಗಳು ಸಾಮಾನ್ಯವಾಗಿ ಪಳೆಯುಳಿಕೆ ಫಾಸಿಲ್ ಆಗುವುದೇ ಇಲ್ಲ. ಅದಕ್ಕೆ ಅಂಬರು ಅಮೂಲ್ಯ. ಇದರೊಳಗೆ ಸಿಕ್ಕಿದ ಕೀಟಗಳು ಕಾಲದೊಳಗೆ ಅಜರಾಮರವಾಗುತ್ತವೆ. ಇದೇ ಕಲ್ಪನೆ ಜುರಾಸಿಕ್ ಪಾರ್ಕ್ ಸಿನಿಮಾದದ್ದು. ಆದರೆ ನಿಜವಾಗ್ಲೂ DNA ಅಷ್ಟು ವರ್ಷ ಉಳಿಯೋದಿಲ್ಲ. ಇಂಥ ತುಂಡುಗಳನ್ನು ಹೆಕ್ಕಿ ನನ್ನಂಥ ವಿಜ್ಞಾನಿಗಳು ಯಾವ ಕಾಲದಲ್ಲಿ ಯಾವ ಹುಳುಗಳು ಇದ್ದವು ಅಂತ ಸುಳಿವು ಹುಡುಕ್ತೀವಿ. ನನಗೆ ಸಿಕ್ಕಿದ್ದು ಬಹುಶಃ ಹೋದ್ವಾರದ ಒಂದು ಚಿಕ್ಕ ಇರುವೆ, ಒಂದು ಗಾಯ, ಒಂದು ತಪ್ಪಾದ ಹೆಜ್ಜೆ, ಮರದ ಕಾಪಾಡಿಕೊಳ್ಳುವ ಯತ್ನ, ಅಪಘಾತದಿಂದ ಹುಟ್ಟಿದ ಕಾಲದ ನೆನಪು. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹಲ.